ವೀಕ್ಷಕರೇ ನಮಸ್ಕಾರ. ಬಿಗ್ ಬಾಸ್ ಇವತ್ತಿನ ಎಪಿಸೋಡ್ನ 3ನೇ ಪ್ರೋಮೋ ಕೂಡ ಅಪ್ಡೇಟ್ ಆಗಿದೆ. ಸೊ ಈ ಪ್ರೋಮೋ ಟೈಟಲ್ ಸಹ ಹಾಕಿದ್ದಾರೆ, ಧ್ರುವಂತ್ ಸೇರಾದರೆ ರಕ್ಷಿತಾ ಸವಾ ಸೇರು ಅಂತ. ಆ್ಯಕ್ಚುಲಿ ಏನಪ್ಪ ಅಂದರೆ ಈಗ ಸೀಕ್ರೆಟ್ ರೂಮಲ್ಲೇ ಸ್ವಲ್ಪ ರಕ್ಷಿತಾ ಮತ್ತು ಧ್ರುವಂತ್ ಅವರ ಮಧ್ಯೆ ವಾದ ವಿವಾದಗಳು ನಡೀತಾ ಇದ್ದಾವೆ ಅಂತಲೂ ಕೂಡ ಹೇಳ್ಬೋದು. ಸೊ ಇಲ್ಲಿ ರಕ್ಷಿತಾ ಮಾತಿಗೆ ನಮ್ಮ ಧ್ರುವಂತ್ ಅವರು ಫುಲ್ ಸೈಲೆಂಟ್ ಆಗಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಬನ್ನಿ ಏನು ಮಾತಾಡಿದ್ದಾರೆ, ಸೊ ಯಾವ ವಿಚಾರಕ್ಕೆ ಧ್ರುವಂತ್ ಮತ್ತು ರಕ್ಷಿತಾ ಮಧ್ಯೆ ಸ್ವಲ್ಪ ವಾದ ವಿವಾದಗಳು ನಡೀತಾ ಇದ್ದಾವೆ, ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ನಾನು ಈ ವಿಡಿಯೋ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರು ನಮ್ಮ ಚಾನಲ್ಗೆ ಹೊಸದಾಗಿ ಬಂದು ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಷ್ಟೇ ಪಕ್ಕದವರ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಸೊ ತುಂಬಾ ಜನ ಅನ್ಕೊಂಡಿದ್ರಿ ಅಣ್ಣ ತಂಗಿ ಅಂತ, ಬಟ್ ಇವರು ಅಣ್ಣ ತಂಗಿ ಅಲ್ಲ. ಸೊ ಇಲ್ಲಿ ವಾದ ವಿವಾದಗಳನ್ನು ನೋಡಿದ ಮೇಲೆ ಗೊತ್ತಾಗ್ತಾ ಇದೆ. ಸೊ ಇಲ್ಲಿ ಧ್ರುವಂತ್ಗೆ ರಕ್ಷಿತಾ ಕಂಡ್ರೆ ಆಗಲ್ಲ, ರಕ್ಷಿತಾ ಕಂಡ್ರೆ ಧ್ರುವಂತ್ಗೆ ಆಗಲ್ಲ ಅಂತ. ಸೊ ಇಲ್ಲಿ ಧ್ರುವಂತ್ ಅವ್ರು ಏನು ಪ್ಲಾನ್ ಮಾಡಿದ್ದಾರೆ, ಸಲೀಸಾಗಿ ನಾರ್ಮಲ್ ಆಗಿ ರಕ್ಷಿತಾನ ಮಾತಾಡಿಕೊಂಡು ಚೆನ್ನಾಗಿರೋಣ ಅಂತ ಒಂದು ಪ್ಲಾನ್ ಮಾಡಿದ್ರು. ಬಟ್ ಇಲ್ಲಿ ರಕ್ಷಿತಾ ಮಾತಿಗೆ ನಮ್ಮ ಧ್ರುವಂತ್ ಅವರು ಸೈಲೆಂಟ್ ಆಗಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಯಾಕಪ್ಪ ಅಂದರೆ ಈಗ 2ನೇ ಪ್ರೋಮೋದಲ್ಲಿ ಸ್ವಲ್ಪ ಟಾಸ್ಕ್ ವಿಚಾರದಲ್ಲಿ ಮನೆ ಮಂದಿ ಹತ್ರ ಜಗಳ ನಡೀತಾ ಇದೆ. ಅಂದರೆ ಟಾಸ್ಕ್ ಒಳಗಡೆ, ಸೊ ಅವ್ರಿಗೂ ಪರ್ಸ್ನಲ್ ಆಗಿ ಅಲ್ಲ, ಟಾಸ್ಕ್ನಲ್ಲಿ ಜಗಳ ನಡೀತಾ ಇದೆ. ಸೊ ಈ ಒಂದು ಟಾಸ್ಕ್ ಆದಮೇಲೆ ಅಂದರೆ ಅವರು ಸೀಕ್ರೆಟ್ ರೂಮಿಂದ ಆ ಒಂದು ಟಾಸ್ಕ್ನ ನೋಡ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಈ ಒಂದು ಟಾಸ್ಕ್ ಕಂಪ್ಲೀಟ್ ಆದಮೇಲೆ ಧ್ರುವಂತ್ ಅವರು ರಕ್ಷಿತಾ ಹತ್ರ ಒಂದು ಮಾತನ್ನ ಕೇಳ್ತಾರೆ. ಏನಪ್ಪ ಅಂದರೆ, ಸೊ ಇಲ್ಲಿ ಧ್ರುವಂತ್ ಅವ್ರು ಏನು ಹೇಳ್ತಾ ಇದ್ದಾರೆ, ಅಕಸ್ಮಾತ್ ನೀವು ಒಬ್ಬರೇ ಏನಾದರೂ ಸೀಕ್ರೆಟ್ ರೂಮಲ್ಲಿ ಇದ್ದು, ಸೊ ನಾವು ಅಲ್ಲಿ ಟಾಸ್ಕ್ ನಡೆಯೋಲ್ಲಿ ನಾನೇನಾದರೂ ಇದ್ದಿದ್ರೆ, ಸೊ ನಿಮಗೆ ಯಾರು ಬೆಸ್ಟ್ ಅನ್ನಿಸ್ತಾ ಇತ್ತು ಅನ್ನೋ ಒಂದು ಮಾತನ್ನ ಕೇಳ್ತಾರೆ. ಯಾರ ಹತ್ರ? ರಕ್ಷಿತಾ ಹತ್ರ. ರಕ್ಷಿತಾ ಈ ಮಾತಿಗೆ ಆಬ್ವಿಯಸ್ಲಿ ನಾನೇ ಬೆಸ್ಟ್ ಅಂತ ರೀತಿಯಲ್ಲಿ ಮಾತಾಡ್ತಾರೆ. ಸೊ ಈ ಒಂದು ಮಾತಿಗೆ ಇಲ್ಲಿ ಧ್ರುವಂತ್ ಅವರು, ಗುರು ನಾ ಕೇಳಿದ್ದು ಇಲ್ಲಿರೋರಲ್ಲ, ಸೊ ಅಲ್ಲಿರೋರಿಗೆ ನೀನು ಎಲ್ಲ ವಿಷಯಕ್ಕೂ ಬೇರೆ ಒಂಥರ ಥಿಂಕ್ ಮಾಡ್ತಿಲ್ಲ ಯಾಕೆ ಅನ್ನೋ ರೀತಿಯಲ್ಲಿ ಮಾತಾಡಿದ್ದಾರೆ. ಸೊ ಈ ಒಂದು ಮಾತಿಗೆ ಇಲ್ಲಿ ಧ್ರುವಂತ್ ಅವರ ತಲೆ ಕೆಟ್ಟೋಗಿದೆ ಅಂತಲೂ ಕೂಡ ಹೇಳ್ಬೋದು. ಯಾಕಪ್ಪ ಅಂದರೆ ರಕ್ಷಿತಾ ಮಾತಿಗೂ ಟಕ್ಕರ್ ಕೊಡ್ತಾ ಇದ್ದಾರೆ ಧ್ರುವಂತ್ ಅವ್ರಿಗೆ. ಸೊ ಇಲ್ಲಿ ನಾವು ಅನ್ಕೊಂಡಿದ್ವಿ ಸೀಕ್ರೆಟ್ ರೂಮಲ್ಲಿ ಕೆಲವೊಂದಿಷ್ಟು ವಾದ ವಿವಾದಗಳು ನಡೆಯುತ್ತೆ ಅಂತ, ಬಟ್ ಈ ಲೆವೆಲ್ಗೆ ವಾದ ವಿವಾದಗಳು ನಡೀತಾ ಇದ್ದಾವೆ ಅಂತ ನಾವು ಅಂದ್ಕೊಂಡು ಇರಲಿಲ್ಲಾಗಿತ್ತು. ಯಾಕಪ್ಪ ಅಂದರೆ ಅಷ್ಟು ಇಲ್ಲಿ ರಕ್ಷಿತಾ ಅವರು ಧ್ರುವಂತ್ ಅವರ ಮಾತು ಕೊಡ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ತುಂಬ ಜನ ಅನ್ಕೊಂಡಿದ್ರಿ ಇವರು ಬಂದಾಗ ಅಣ್ಣ ತಂಗಿ ಆಗಿದ್ರು ಅಂತ, ಬಟ್ ಈ ಒಂದು ಪ್ರೋಮೋ ನೋಡಿದ್ಮೇಲೆ ಗೊತ್ತಾಗ್ತಾ ಇದೆ. ಸೊ ಇನ್ನೂ ಒಂದು ವಾರ ಸೀಕ್ರೆಟ್ ರೂಮಲ್ಲಿ ಯಾರಾದರೂ ತಲೆ ಹಾಳಾಗೋದಂತೂ ಕನ್ಫರ್ಮು. ಅದು ರಕ್ಷಿತಾ ಅಂತ ಧ್ರುವಂತ ಒಂದಂತೂ ಗೊತ್ತಿಲ್ಲ, ಮ್ಯಾಕ್ಸಿಮಮ್ ಅಂತೂ ಧ್ರುವಂತ ಅಂತ ಅನಿಸುತ್ತೆ. ಅಷ್ಟೇ ಅಲ್ಲದೆ ರಕ್ಷಿತಾ ಅವರು ಧ್ರುವಂತ್ ಅವ್ರಿಗೆ ಹೇಳ್ತಾ ಇದ್ದಾರೆ, ನೀವು ಯಾಕೆ ಕನ್ಸಿಡರ್ ಮಾಡಲ್ಲ, ನೀವು ಅಲ್ಲಿಲ್ಲ ಅಂತ ಯಾಕೆ ಕನ್ಸಿಡರ್ ಮಾಡಲ್ಲ, ಸೊ ಎಲ್ಲ ವಿಷಯಕ್ಕೂ ನಾನು ನೀನು ಅಂತ ಯಾಕೆ ಮಾತಾಡ್ತೀರಾ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಆ್ಯಕ್ಚುಲಿ ಧ್ರುವಂತ್ ಅವ್ರಿಗೆ ಏನು ಕೇಳಿದ್ದಪ್ಪ ಅಂದರೆ, ಸೊ ಆ ಒಂದು ಟಾಸ್ಕ್ನಲ್ಲಿ ನೀವು ಇಲ್ಲ, ಸೊ ನಾವೇನಾದರೂ ಇದ್ದಿದ್ರೆ, ಸೊ ನಮ್ಮ ಇಷ್ಟರಲ್ಲಿ ಯಾರು ಬೆಸ್ಟ್ ಅಂತ ಅನಿಸ್ತಾ ಇತ್ತು ಅನ್ನೋ ರೀತಿಯಲ್ಲಿ ಕೇಳಿದಾಗ, ಸೊ ರಕ್ಷಿತಾ ಅವರು ನಾನೇ ಬೆಸ್ಟ್ ಅನ್ನೋ ಒಂದು ಪದನ ಯೂಸ್ ಮಾಡ್ತಾರೆ. ಆ್ಯಕ್ಚುಲಿ ಇದು ಕರೆಕ್ಟ್ ವರ್ಡ್ ಅಂತಲೂ ಕೂಡ ಹೇಳ್ಬೋದು. ಯಾಕಪ್ಪ ಅಂದರೆ ಇಲ್ಲಿ ಧ್ರುವಂತ್ ಅವರು ರಕ್ಷಿತಾಗೆ ಯಾರು ಬೆಸ್ಟ್ ಅಂತ ಅನ್ನಿಸ್ತಾ ಅಂತ ತಿಳ್ಕೊಳೋಕ್ಕೋಸ್ಕರ ಟ್ರೈ ಮಾಡಿದ್ರು, ಬಟ್ ಆ ಒಂದು ರೂಟ್ನ ಚೇಂಜ್ ಮಾಡಿ ಯಾರಿಗೆ ನಮ್ಮ ಧ್ರುವಂತ್ಗೆ ಉಲ್ಟಾ ಹೊಡಿತು ಅಂತಲೂ ಕೂಡ ಹೇಳ್ಬೋದು. ಈ ಒಂದು ವಿಚಾರದಲ್ಲಿ ಧ್ರುವಂತ್ ಮತ್ತು ರಕ್ಷಿತಾ ಮಧ್ಯೆ ತುಂಬ ವಾದ ವಿವಾದಗಳು ನಡೀತಾ ಇದ್ದಾವೆ. ಈ ಒಂದು ಪ್ರೋಮೋದಲ್ಲಿ ಅದೇ ರೀತಿಯ ಒಂದು ಸೀನ್ನ ತೋರಿಸಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ದಯವಿಟ್ಟು ಇನ್ನೂ ಯಾರು ಈ ಒಂದು ಪ್ರೋಮೋ ನೋಡಿಲ್ಲ, ಆಲ್ರೆಡಿ ಪ್ರೋಮೋ ಕೂಡ ಅಪ್ಡೇಟ್ ಆಗಿದೆ, ಈ ಪ್ರೋಮೋನ ಹೋಗಿ ನೋಡ್ಬೋದು ಅಂತಲೂ ಕೂಡ ಹೇಳ್ತೀನಿ. ಸೊ ಇಲ್ಲಿ ಧ್ರುವಂತ್ ಅವ್ರು ಏನು ಹೇಳ್ತಾ ಇದ್ದಾರೆ ರಕ್ಷಿತಾ ಅವ್ರಿಗೆ, ಸೊ ನಿನ್ನ ತಲೆಯಲ್ಲಿ ಏನು ಬುದ್ಧಿ ಇದೆಯಾ ಇಲ್ವಾ, ನಾನು ಕೇಳ್ತಾ ಇರೋದು ಆ ಪ್ರೊಸೆಸ್ಸಲ್ಲಿ ನಾವು ಇಲ್ಲ, ಸೊ ನಾವು ಸೀಕ್ರೆಟ್ ರೂಮಲ್ಲಿ ಇದ್ದೀವಿ, ಸೊ ಅಲ್ಲಿರುವಂಥ ಸ್ಪರ್ಧಿಗಳಲ್ಲಿ ಯಾರು ಬೆಸ್ಟ್ ಅಂತಾರೆ ದಯವಿಟ್ಟು ಹೇಳಿ ಎಂದು ಕೇಳ್ತಾ ಇದ್ದಾರೆ. ಸೊ ಈ ಒಂದು ವಿಚಾರಕ್ಕೆ ರಕ್ಷಿತಾ ಅವರು ಏನೇನೋ ಮಾತಾಡ್ತಾ ಇದ್ದಾರೆ, ಬಟ್ ಇಲ್ಲಿ ಧ್ರುವಂತ್ ಅವರ ತಲೆ ಹಾಳಾಗಿದೆ ಅಂತಲೂ ಕೂಡ ಹೇಳ್ಬೋದು. ಅಷ್ಟೇ ಅಲ್ಲದೆ ಇಲ್ಲಿ ಧ್ರುವಂತ್ ಅವರು, ನೀನು ಯಾವ ಕಾಲೇಜಲ್ಲಿ ಓದಿದ್ದಮ್ಮ, ಈ ರೀತಿ ಮಾತಾಡ್ತೀಯ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಸೊ ಅಷ್ಟೇ ಅಲ್ಲದೆ ರಕ್ಷಿತಾ ಅವ್ರು ಏನು ಹೇಳ್ತಾ ಇದ್ದಾರೆ, ಸೊ ಓಕೆ ನೀವು ಈ ಒಂದು ವರ್ಡ್ನ ನಾನು ಆಕ್ಸೆಪ್ಟ್ ಮಾಡ್ತೀನಿ, ಓಕೆ ನೀವು ಗೇಮ್ನ ಸ್ಟಾರ್ಟ್ ಆಗಿಲ್ಲ ಅಂತ ಹೇಳಿದ್ರಿ ತಾನೆ, ಸೊ ನೀವು ಗೇಮ್ನ ಸ್ಟಾರ್ಟ್ ಆಗ್ಲಂಗೆ ಈ ಒಂದು ವರ್ಡ್ನ ಯಾಕೆ ಕೇಳಿದ್ರಿ ಅನ್ನೋ ರೀತಿಯಲ್ಲಿ ಕೇಳ್ತಾ ಇದ್ದಾರೆ. ಸೊ ಅದಕ್ಕೆ ಧ್ರುವಂತ್ ಅವರು ಒಂದು ರಿಯಾಕ್ಷನ್ ಮಾಡಿ, ನಾನು ಈಗ ಗೇಮ್ ಯಾಕೆ ಸ್ಟಾರ್ಟ್ ಮಾಡಿಲ್ಲ ಅಂದರೆ, ಸೊ ನಾನು ಒಂದು ಜನರಲ್ ಕ್ವಶನ್ನ ಕೇಳಿದ್ದು, ಅಲ್ಲಿರುವಂಥ ಸ್ಪರ್ಧಿಗಳಲ್ಲಿ ಯಾರು ಬೆಸ್ಟು ಅಂತ ರೀತಿಯಲ್ಲಿ ಕೇಳ್ತಾರೆ. ಸೊ ಈ ಒಂದು ವಿಚಾರಕ್ಕೆ ರಕ್ಷಿತಾ ಅವರು ಫುಲ್ ಗರಂ ಆಗ್ತಾರೆ ಅಂತಲೂ ಕೂಡ ಹೇಳ್ಬೋದು. ಈ ಒಂದು ಮಾತಿಗೆ ರಿಯಾಕ್ಷನ್ ರೀತಿಯಲ್ಲಿ ರಕ್ಷಿತಾ ಅವರು ತಿರುಗೇಟು ಕೊಡ್ತಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಇಲ್ಲಿ ಧ್ರುವಂತ್ ಅವ್ರು ಏನು ಹೇಳ್ತಿದ್ದಾರೆ, ನಾನು ಫೈನಲ್ ರಿಸಲ್ಟ್ ಕೇಳಿದ್ದಲ್ಲ, ನಿನಗೆ ಬೆಸ್ಟ್ ಯಾರು ಅಂತ ಕೇಳಿದ್ದು ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ಬಟ್ ಇಲ್ಲಿ ಸೀಕ್ರೆಟ್ ರೂಮಲ್ಲಿ ಮಾತ್ರ ತುಂಬ ಫನ್ ಆಗೂ ನಡೀತಾ ಇದೆ, ಸೀರಿಯಸ್ ಆಗೂ ನಡೀತಾ ಇದೆ ಅಂತಲೂ ಕೂಡ ಹೇಳ್ಬೋದು. ಸೊ ಈ ಒಂದು ಪ್ರೋಮೋ ನೋಡಿದ ಮೇಲೆ ಇವರಿಬ್ಬರು ಸೀಕ್ರೆಟ್ ರೂಮಿಗೆ ಹೋಗಿದ್ದು ಬೆಸ್ಟ್ ಅಂತಲೂ ಕೂಡ ಹೇಳ್ಬೋದು. ತುಂಬ ಜನ ಹೇಳ್ತಾ ಇರ್ತಾರೆ ವಿಡಿಯೋದಲ್ಲಿ ಇವರು ಸೀಕ್ರೆಟ್ ರೂಮಿಗೆ ಏನಕ್ಕಾದ್ರು ಹೋದ್ರಪ್ಪ ಅಂತ, ಬಟ್ ಈ ಒಂದು ಪ್ರೋಮೋ ನೋಡಿದ ಮೇಲೆ ಗೊತ್ತಾಗ್ತದೆ ಇವರು ಸೀಕ್ರೆಟ್ ರೂಮಿಗೆ ಹೋಗಿದ್ದು ಒಳ್ಳೇದಾಯಿತು ಅಂತ. ದಯವಿಟ್ಟು ಇವತ್ತಿನ ಎಪಿಸೋಡ್ನ ಯಾರು ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ, ತುಂಬ ಚೆನ್ನಾಗಿದೆ ಅಂತಲೂ ಕೂಡ ಹೇಳ್ಬೋದು. ಸೊ ಅದರಲ್ಲೂ ಕೂಡ ಈಗ ಸೀಕ್ರೆಟ್ ರೂಮಲ್ಲಿ ರಕ್ಷಿತಾ ಅವರು ಇದ್ದಾರೆ ಅಂದರೆ ಸೊ ಸ್ವಲ್ಪ ಎಂಟರ್ಟೈನ್ಮೆಂಟ್ ತುಂಬ ಚೆನ್ನಾಗಿರುತ್ತೆ, ಬಟ್ ಇವರಿಗೆ ಅರ್ಥ ಮಾಡೋದಷ್ಟರಲ್ಲಿ ಸೊ ಧ್ರುವಂತ್ ಅವರ ತಲೆ ಹಾಳಾಗೋದಂತೂ ಕನ್ಫರ್ಮು. ಸೊ ತುಂಬ ಜನ ಅಂದ್ಕೊಂಡಿದ್ರು ಸೀಕ್ರೆಟ್ ರೂಮಲ್ಲಿ ರಕ್ಷಿತಾ ಅವರು ಇರೋದು ತುಂಬ ಕಷ್ಟ ಆಗುತ್ತೆ ಅಂತ, ಬಟ್ ಇಲ್ಲಿ ಆ ಒಂದು ಪ್ಲ್ಯಾನ್ ಉಲ್ಟಾ ಹೊಡೆದಿದೆ ಅಂತಲೂ ಕೂಡ ಹೇಳ್ಬೋದು. ಇಲ್ಲಿ ಧ್ರುವಂತ್ ಅವ್ರಿಗೆ ಕಷ್ಟ ಆಗ್ತಾ ಇದೆ ಅಂತಲೂ ಕೂಡ ಹೇಳ್ಬೋದು. ಸೊ ಇಲ್ಲಿ ಧ್ರುವಂತ್ ಅವರು ತುಂಬಾ ಮೈಂಡ್ ವಾಶ್ ಮಾಡೋಕ್ಕೆ ತುಂಬ ಟ್ರೈ ಮಾಡ್ತಾ ಇದ್ದಾರೆ, ಬಟ್ ರಕ್ಷಿತಾ ಮೈಂಡ್ ವಾಶ್ ಆಗ್ತಾ ಇಲ್ಲ. ನೋಡೋಣ ಇವತ್ತಿನ ಎಪಿಸೋಡ್ನಲ್ಲಿ ಯಾವ ರೀತಿ ಇರುತ್ತೆ, ಸೊ ಯಾವ ರೀತಿ ಸೀಕ್ರೆಟ್ ರೂಮ್ನ ಸೆಟಪ್
ಮಾಡಿದಾರಂತೆ. ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ಇವತ್ತಿನ ಎಪಿಸೋಡ್ನಲ್ಲಿ ಸಿಗುತ್ತೆ ಅಂತ ಹೇಳ್ತಾ, ಇವತ್ತಿನ ಎಪಿಸೋಡ್ನ ಯಾರು ಮಿಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಆಲ್ರೆಡಿ ಇವತ್ತು ಬಂದಿರುವಂತಹ 3 ಪ್ರೋಮೋಗಳಲ್ಲಿ ಸೀಕ್ರೆಟ್ ರೂಮ್ಗೆ ಸಂಬಂಧಪಟ್ಟಂತಹ 2 ಪ್ರೋಮೋಗಳು ಬಂದಿದ್ದಾವೆ. ಸೊ ಎರಡನೇ ಪ್ರೋಮೋ ಅಂದರೆ ಎರಡನೇ ಪ್ರೋಮೋದಲ್ಲಿ ಮಾತ್ರ ಕೆಲವು ಟಾಸ್ಕ್ ವಿಚಾರದಲ್ಲಿ ಸ್ಪರ್ಧಿಗಳ ಮಧ್ಯೆ ಸ್ವಲ್ಪ ಫೈಟ್ ಕೂಡ ನಡೆದಿದೆ. ಅಲ್ಲಿ ಉಸ್ತುವಾರಿ ಮೇಲೂ ಕೂಡ ಜಗಳ ನಡೆದಿದೆ ಮತ್ತು ಸ್ಪರ್ಧಿಗಳ ಮೇಲೂ ಕೂಡ ಜಗಳ ನಡೆದಿದೆ ಅಂತಲೂ ಕೂಡ ಹೇಳ್ಬೋದು. ಸೊ ಕೆಲವು ಟಾಸ್ಕ್ ಮಧ್ಯದಲ್ಲಿ ಚೈತ್ರ ಅವರು ಕೈ ಮಾಡಿದ್ದಾರೆ ಅನ್ನೋ ಒಂದು ವಿಟಿ ಕೂಡ ತೋರಿಸ್ತಾ ಇದ್ದಾರೆ. ನೋಡೋಣ ಏನಾಗುತ್ತೆ ಅಂತ. ಸೊ ಕೈ ಮಾಡಿದಾರೋ ಅದು ಟಾಸ್ಕ್ ಮಧ್ಯದಲ್ಲಿ ಆ ರೀತಿ ಆಯ್ತಾ, ಇವತ್ತಿನ ಎಪಿಸೋಡ್ನಲ್ಲಿ ಗೊತ್ತಾಗುತ್ತೆ ಅಂತ ಹೇಳ್ತಾ, ಇವತ್ತಿನ ಅಪ್ಡೇಟ್ ಇಷ್ಟ ಆಗಿತ್ತು. ಇದೇ ರೀತಿ ಅಪ್ಡೇಟ್ಗಾಗಿ ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಬಾಯ್ ಬಾಯ್ ಫ್ರೆಂಡ್ಸ್.